ಹಾಯ್ ಫ್ರೆಂಡ್ಸ್, ಕ್ರೇಜಿ STM ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ರಾಗಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಂತಹ ರಾಗಿಯನ್ನು ಉಪಯೋಗಿಸಿಕೊಂಡು ಇವತ್ತು ನಾನು ತುಂಬಾ ಆರೋಗ್ಯಕರವಾಗಿ ಹಾಗೂ ಅಷ್ಟೇ ರುಚಿಕರವಾಗಿರುವಂತಹ ರಾಗಿ ಇಡ್ಲಿಯನ್ನು ಮಾಡ್ತಾ ಇದ್ದೇನೆ. ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದೇ ರಾಗಿ ಹಿಟ್ಟಿನಲ್ಲಿ ನಾವು ರಾಗಿ ಇಡ್ಲಿಯನ್ನು ಕೂಡ ಮಾಡ್ಕೋಬೋದು, ಹಾಗೆಯೇ ರಾಗಿ ದೋಸೆಯನ್ನು ಕೂಡ ಮಾಡ್ಕೋಬಹುದು. ಹಾಗಿದ್ರೆ ಈ ರಾಗಿ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ವಿಡಿಯೋವನ್ನು ಫುಲ್ ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೆಯೇ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್ ನೋಡಿ, ರಾಗಿ ಇಡ್ಲಿ ಮಾಡಲಿಕ್ಕೆ ನಾನಿಲ್ಲಿ ರಾಗಿಯನ್ನು ತಗೊಂಡಿದ್ದೇನೆ. ಇದು ಇಡೀ ರಾಗಿ. ಹುಡಿ ರಾಗಿಯನ್ನು ಹಾಕಿದರೆ ನಮಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ರಾಗಿ ಇಡ್ಲಿ. ಇದು ಇಡೀ ರಾಗಿಯೇ ಆಗಬೇಕು ರಾಗಿ ಇಡ್ಲಿಗೆ. ಹಾಗಾಗಿ ನಾನಿಲ್ಲಿ ಇಡೀ ರಾಗಿಯನ್ನು ತಗೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ಗ್ಲಾಸಿನಲ್ಲಿ 2 ಗ್ಲಾಸಿನಷ್ಟು ಇಡೀ ರಾಗಿಯನ್ನು ತಗೊಳ್ತಿದ್ದೇನೆ. ಇದು ಮೀಡಿಯಂ ಸೈಜ್ ಇದ್ದೊಂದು ಗ್ಲಾಸ್. ಇದರಲ್ಲಿ ನಾನು 2 ಗ್ಲಾಸಿನಷ್ಟು ಇಡೀ ರಾಗಿಯನ್ನು ತಗೊಂಡಿದ್ದೇನೆ. ನೋಡ್ಬೋದು ಇಲ್ಲಿ. ಒಂದು ಗ್ಲಾಸ್ ಹಾಕಿಕೊಂಡಿದ್ದೇನೆ. ನಂತರ ಈಗ ಇದು ಮತ್ತೊಂದು ಗ್ಲಾಸ್, 2 ಗ್ಲಾಸಿನಷ್ಟು ಇಡೀ ರಾಗಿ. ನಂತರ ರಾಗಿ ತಗೊಂಡ ಅದೇ ಗ್ಲಾಸಿನಲ್ಲಿ 1 ಗ್ಲಾಸಿನಷ್ಟು ಅಕ್ಕಿಯನ್ನು ಹಾಕಿಕೊಳ್ತಿದ್ದೇನೆ. ಇದು ದೋಸೆ ಅಕ್ಕಿ. 2 ಗ್ಲಾಸ್ ರಾಗಿಗೆ 1 ಗ್ಲಾಸ್ ಅಕ್ಕಿ. ನೋಡಿ, ಅಕ್ಕಿಯನ್ನು ಕೂಡ ನಾನಿಲ್ಲಿ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ನಂತರ ಅದೇ ಗ್ಲಾಸಿನಲ್ಲಿ 3/4 ಗ್ಲಾಸಿನಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ. 3/4 ಗ್ಲಾಸಿನಷ್ಟು ಉದ್ದನ್ನು ಕೂಡ ಅದಕ್ಕೆ ಸೇರಿಸಿಕೊಳ್ಳುವ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಿನಷ್ಟು ಮೆಂತ್ಯ ಕಾಳನ್ನು ನಾನಿಲ್ಲಿ ಸೇರಿಸಿಕೊಳ್ತಿದ್ದೇನೆ. 2 ಗ್ಲಾಸ್ ರಾಗಿ, 1 ಗ್ಲಾಸ್ ಅಕ್ಕಿ, ಹಾಗೆಯೇ 3/4 ಗ್ಲಾಸ್ ಉದ್ದು, ಹಾಗೆಯೇ 1 ಟೇಬಲ್ ಸ್ಪೂನಿನಷ್ಟು ಮೆಂತ್ಯ ಕಾಳು, ಇಷ್ಟನ್ನು ನಾನಿಲ್ಲಿ ಇದಕ್ಕೆ ಸೇರಿಸಿಕೊಂಡಿದ್ದೇನೆ. ನಂತರ ಇದನ್ನು ಚೆನ್ನಾಗಿ ಒಂದು 4ರಿಂದ 5 ಸಲ ತೊಳೆದುಕೊಳ್ಳುವ. 4ರಿಂದ 5 ಸಲ ಇದನ್ನು ತೊಳೆದು ಇದಕ್ಕೆ ನೀರನ್ನು ಹಾಕಿ ಇದನ್ನು ಒಂದು 5 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡುವ. ನೋಡಿ ಫ್ರೆಂಡ್ಸ್, ಈಗ 5 ಗಂಟೆಗಳ ನಂತರ ಇಲ್ಲಿ ನೆನೆ ಹಾಕಿದಂತಹ ಅಕ್ಕಿ ರಾಗಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನಾವಿಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕಾಗ್ತದೆ. ನೋಡಿ, ನಾನೀಗ ಇದರ ನೀರನ್ನೆಲ್ಲ ಬಸಿದುಕೊಂಡಿದ್ದೇನೆ. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ. ಮಿಕ್ಸಿ ಜಾರಿಗೆ ಸೇರಿಸಿಕೊಂಡಿದ್ದೇನೆ. ನಂತರ ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿಕೊಂಡು ಇದನ್ನು ರುಬ್ಬಿಕೊಳ್ಳುವ. ನೋಡಿ, ಇಲ್ಲಿ ರುಬ್ಬಿಕೊಂಡಿದ್ದೇನೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುವ. ನಂತರ ಇದೇ ಥರ ಉಳಿದ ಎಲ್ಲ ರಾಗಿಯನ್ನು ಕೂಡ ಗ್ರೈಂಡ್ ಮಾಡಿ ತೆಗೆದುಕೊಳ್ಳುವ. ನೋಡಿ, ಇಷ್ಟು ನೈಸ್ ಆದರೆ ಸಾಕು. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುವ. ನೋಡಿ, ಈಗ ಎಲ್ಲದನ್ನು ಕೂಡ ಗ್ರೈಂಡ್ ಮಾಡಿಕೊಂಡಿದ್ದೇನೆ. ನಂತರ ಈಗ ಇಲ್ಲಿ ಕೊನೆಯದಾಗಿ ಗ್ರೈಂಡ್ ಮಾಡಿಕೊಂಡಿರುವಂತಹ ಮಿಕ್ಸಿ ಜಾರಿಗೆ ನೋಡಿ, ಇಲ್ಲಿ ಕೊನೆಯದಾಗಿ ಗ್ರೈಂಡ್ ಆಗಿರುವಂತಹ ಹಿಟ್ಟು ಇದೆ. ಆ ಹಿಟ್ಟಿನೊಂದಿಗೆ ನಾನಿಲ್ಲಿ 1 ಹಿಡಿಯಷ್ಟು ಅವಲಕ್ಕಿಯನ್ನು ಸೇರಿಸಿಕೊಳ್ತಿದ್ದೇನೆ. 1 ಹಿಡಿಯಷ್ಟು ಅವಲಕ್ಕಿಯನ್ನು ಕೊನೆಯದಾಗಿ
ನಾನಿಲ್ಲಿ ಸೇರಿಸಿಕೊಂಡು ಅದನ್ನು ರುಬ್ಬಿಕೊಳ್ತಿದ್ದೇನೆ. ಆ ಹಿಟ್ಟಿನೊಂದಿಗೆ ಒಟ್ಟಿಗೆ ಅದನ್ನು ರುಬ್ಬಿಕೊಳ್ಳುವ. ನೋಡಿ ಈಗ ರುಬ್ಬಿ ರೆಡಿಯಾಗಿದೆ. ನಂತರ ಆ ಹಿಟ್ಟನ್ನು ಕೂಡ ಅದರ ಜೊತೆ ಸೇರಿಸಿಕೊಳ್ಳುವ. ಹಿಟ್ಟನ್ನು ಸೇರಿಸಿಕೊಂಡಿದ್ದೇನೆ. ನಂತರ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುವ. ಜಾಸ್ತಿ ನೀರು ಹಾಕೋದು ಬೇಡ. ಒಂದು 1/4 ಗ್ಲಾಸಿನಷ್ಟು ನೀರನ್ನು ಸೇರಿಸಿಕೊಂಡು ಮಿಕ್ಸಿ ಜಾರಿನಲ್ಲಿರುವ ಹಿಟ್ಟಿನೊಂದಿಗೆ ಅದಕ್ಕೆ ಸೇರಿಸಿಕೊಳ್ಳುವ. ನೋಡಿ ಈಗ ಸೇರಿಸಿಕೊಂಡಿದ್ದೇನೆ. ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಈಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ಇದನ್ನು ಹುದುಗಿ ಬರಲಿಕ್ಕೆ ನಾವು 8 ಗಂಟೆಗಳ ಕಾಲ ಇಡಬೇಕಾಗ್ತದೆ. ನೋಡಿ ನಾನಿಲ್ಲಿ ಅದರ ಕೆಳಗಡೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರ ಮೇಲೆ ಇದನ್ನು ಇಟ್ಕೊಳ್ತಿದ್ದೇನೆ. ಈಗ ಅದಕ್ಕೆ ಮುಚ್ಚಳದಿಂದ ಮುಚ್ಚಿಕೊಳ್ತಿದ್ದೇನೆ. ಯಾಕಂತ ಹೇಳಿದರೆ ಕೆಲವೊಂದು ಸಲ ಹಿಟ್ಟು ಉಬ್ಬಿ ಕೆಳಗೆ ಬೀಳ್ತದೆ. ಹಾಗಾಗಿ ನೋಡಿ ಇಲ್ಲಿ 8 ಗಂಟೆಗಳ ನಂತರ ನೋಡಿ ಹಿಟ್ಟು ಎಷ್ಟು ಚೆಂದ ಉಬ್ಬಿದೆ ಅಂತ ನೋಡ್ಬೋದು. ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿದೆ. ಅದಕ್ಕೋಸ್ಕರ ನಾವಿಲ್ಲಿ ಅಡಿಗೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳೋದು. ಇಲ್ಲದಿದ್ದರೆ ಕೆಲವೊಂದು ಸಲ ಹಿಟ್ಟು ಹುದುಗಿ ಕೆಳಗೆಲ್ಲ ಬೀಳ್ತದೆ. ಹಾಗಾಗಿ ನಾನಿಲ್ಲಿ ಒಂದು ಪ್ಲೇಟನ್ನು ಮುಚ್ಚಿ ಕೆಳಗೆ ಇಟ್ಕೊಂಡಿದ್ದೇನೆ. ನೋಡಿ ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿದೆ. ಹಿಟ್ಟು ಈ ಥರ ಚೆನ್ನಾಗಿ ಹುದುಗಿ ಬಂದರೆ ಮಾತ್ರ ನಮಗೆ ಇಡ್ಲಿ ಸಾಫ್ಟಾಗಿ ಟೇಸ್ಟಿಯಾಗಿ ಬರ್ತದೆ. ನೋಡಿ ಈಗ ನಮ್ಮದು ಹಿಟ್ಟು ರೆಡಿಯಾಗಿದೆ. ನಂತರ ಈ ಹಿಟ್ಟಿಗೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳುವ. ಉಪ್ಪನ್ನು ಸೇರಿಸಿಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿದ್ದೇನೆ. ಈಗ ನಮ್ಮದು ರಾಗಿ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ನಂತರ ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಳುವ. ಎಣ್ಣೆಯನ್ನು ಸವರೋದ್ರಿಂದ ಇಡ್ಲಿ ಬೆಂದ ನಂತರ ನೀಟಾಗಿ ಎದ್ದು ಬರ್ತದೆ. ಹಾಗಾಗಿ ಎಣ್ಣೆಯನ್ನು ಸವರಿಕೊಳ್ಳೋದು. ಇಡ್ಲಿ ತಟ್ಟೆಗೆ ಎಣ್ಣೆಯನ್ನು ಸವರಿ ರಾಗಿ ಹಿಟ್ಟಿನ ಇಡ್ಲಿಯನ್ನು ಇಡ್ಲಿ ತಟ್ಟೆಗೆ ಹಾಕಿಕೊಂಡು ಇದನ್ನು ಬೇಯಲಿಕ್ಕೆ ಇಟ್ಕೊಳ್ಳುವ. ನೋಡಿ ಇಲ್ಲಿ ಎಲ್ಲ ಇಡ್ಲಿ ತಟ್ಟೆಗಳಿಗೂ ಕೂಡ ಹಿಟ್ಟನ್ನು ಸೇರಿಸಿಕೊಂಡಿದ್ದೇನೆ. ಈಗ ಇದನ್ನು ಬೇಯಲಿಕ್ಕೆ ಬಿಡುವ. ನಮಗೆ ಇದು 10 ನಿಮಿಷದ ಒಳಗಾಗಿ ಇಡ್ಲಿ ರೆಡಿ ಆಗ್ತದೆ. ನೋಡಿ ಈಗ 10 ನಿಮಿಷದ ನಂತರ ಓಪನ್ ಮಾಡಿದರೆ ನೋಡಿ ಈಗ ಇಡ್ಲಿ ಆಲ್ಮೋಸ್ಟ್ ರೆಡಿಯಾಗಿದೆ. ನೋಡಿ ಬೆಂದಿದೆ ಇಲ್ವಾ ಅಂತ ಈ ಥರ ಮಾಡಿದರೆ ಗೊತ್ತಾಗ್ತದೆ. ಒಂದು ಸ್ಪೂನನ್ನು ಈ ಥರ ಹಾಕಿದರೆ ನೋಡಿ ಏನು ಅಂಟ್ಕೊಳ್ತಾ ಇಲ್ಲ. ಈಗ ನಮ್ಮದು ರಾಗಿ ಇಡ್ಲಿ ಚೆನ್ನಾಗಿ ಬೆಂದಿದೆ. 8 ರಿಂದ 10 ನಿಮಿಷದ ಒಳಗೆ ನಮಗೆ ಬೇಯ್ತದೆ ಇಡ್ಲಿ. ಈಗ ಇದು ಇಡ್ಲಿ ರೆಡಿಯಾಗಿದೆ. ನಂತರ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆಯೇ ಅದರ ಬಿಸಿಗೆ ಅದನ್ನು ಬಿಡ್ತೇನೆ. ನೋಡಿ ಗ್ಯಾಸ್ ಆಫ್ ಮಾಡಿ 2 ನಿಮಿಷ ಅದನ್ನು ಹಾಗೆ ಮುಚ್ಚಳ ಮುಚ್ಚಿ ಬಿಡುವ. ನೋಡಿ ಒಂದು 2 ರಿಂದ 3 ನಿಮಿಷದ ನಂತರ ಮುಚ್ಚಳ ತೆಗೆದು ಈಗ ಇಡ್ಲಿಯನ್ನು ತೆಗೆದುಕೊಳ್ಳುವ. ನೋಡಿ ಬಿಸಿ ಬಿಸಿಯಾಗಿರ್ತದೆ. ತುಂಬ ಬಿಸಿಯಾಗಿದ್ದರೆ ನಮಗೆ ಇಡ್ಲಿ ತಟ್ಟೆಯಿಂದ ಅದು ಪುಡಿ ಆಗ್ತದೆ. ಎಬ್ಬಿಸಬೇಕಾದ್ರೆ ಒಂದು ಸ್ವಲ್ಪ ಅದೊಂದು 2 ರಿಂದ 3 ನಿಮಿಷ ಹಾಗೆಯೇ ಬಿಟ್ಟರೆ ನಂತರ ಅದನ್ನು ತೆಗೆಯೋದ್ರಿಂದ ಇಡ್ಲಿ ನೀಟಾಗಿ ಎದ್ದು ಬರ್ತದೆ. ನೋಡಿ ಈಗ ನಾನಿಲ್ಲಿ ಒಂದು 2 ನಿಮಿಷ ಬಿಟ್ಟು ಅದನ್ನು ಇಡ್ಲಿಯನ್ನು ತೆಗೆದುಕೊಳ್ತಿದ್ದೇನೆ.
ನೋಡಿ ನೀಟಾಗಿ ಎದ್ದು ಬರ್ತಾ ಇದೆ. ನಾವಿಲ್ಲಿ ಇಡ್ಲಿ ತಟ್ಟೆಗೆ ಎಣ್ಣೆಯನ್ನು ಹಾಕಿಕೊಂಡಿರೋದ್ರಿಂದ ಇಡ್ಲಿ ಚೆನ್ನಾಗಿ ನೀಟಾಗಿ ಎದ್ದು ಬರ್ತಾ ಇದೆ. ಬಿಸಿ ಬಿಸಿಯಾಗಿರುವಂತಹ ರಾಗಿ ಇಡ್ಲಿ ಈಗ ರೆಡಿಯಾಗಿದೆ. ಇದೇ ಥರ ಎಲ್ಲ ಇಡ್ಲಿಯನ್ನು ಕೂಡ ಇಡ್ಲಿ ತಟ್ಟೆಯಿಂದ ಎಬ್ಬಿಸಿಕೊಳ್ಳುವ. ನೋಡಿ ಈಗ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು. ನೋಡಿ ತುಂಬಾ ಸಾಫ್ಟಾಗಿರ್ತದೆ, ಹಾಗೆಯೇ ಅಷ್ಟೇ ರುಚಿಯಾಗಿ ಕೂಡ ಇರ್ತದೆ, ಹಾಗೆಯೇ ಅಷ್ಟೇ ಆರೋಗ್ಯಕರ ಕೂಡ ಹೌದು. ನೋಡಿ ಸಾಫ್ಟಾಗಿರುವಂತಹ ಇಡ್ಲಿ ತಿನ್ನಲಿಕ್ಕೆ ರೆಡಿಯಾಗಿದೆ. ಈಗ ಇಡ್ಲಿ ಅಂತೂ ರೆಡಿಯಾಗಿದೆ. ನಂತರ ಇದೇ ಹಿಟ್ಟಿನಿಂದ ನಾವು ರಾಗಿ ದೋಸೆಯನ್ನು ಕೂಡ ಮಾಡ್ಕೋಬಹುದು. ರಾಗಿ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ನೋಡಿ ನಾನು ಇದೇ ಹಿಟ್ಟನ್ನು ಉಪಯೋಗಿಸಿಕೊಂಡು ಇಲ್ಲಿ ದೋಸೆಯನ್ನು ಹಾಕಿಕೊಳ್ತಿದ್ದೇನೆ. ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನಮಗೆ ಇಲ್ಲಿ ದೋಸೆಯನ್ನು ನಾವು ಹಾಕಿಕೊಳ್ಬೋದು. ನೋಡಿ ದೋಸೆಯನ್ನು ಹಾಕಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಮೇಲಿನಿಂದ ಹಾಕಿಕೊಂಡು ಎರಡು ಸೈಡ್ ಕೂಡ ಚೆನ್ನಾಗಿ ಕಾಯಿಸಿಕೊಂಡ್ರೆ ನಮ್ಮದು ರಾಗಿ ದೋಸೆ ಕೂಡ ಆರೋಗ್ಯಕರವಾಗಿ ರುಚಿಯಾಗಿ ರೆಡಿಯಾಗ್ತದೆ. ನೋಡಿ ನಮ್ಮದೀಗ ರಾಗಿ ದೋಸೆ ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ರಾಗಿ ದೋಸೆ ಜೊತೆ ತುಪ್ಪವನ್ನು ಹಾಕಿಕೊಂಡು ತಿಂದರೆ ತುಂಬಾ ರುಚಿಯಾಗಿರ್ತದೆ. ನೋಡಿದ್ರಲ್ವ ಫ್ರೆಂಡ್ಸ್, ರಾಗಿ ಇಡ್ಲಿ ಹಾಗೂ ರಾಗಿ ದೋಸೆಯನ್ನು ಹೇಗೆ ಮಾಡೋದು ಅಂತ. ಒಂದೇ ಹಿಟ್ಟಿನಿಂದ ನಮಗೆ ರಾಗಿ ಇಡ್ಲಿ ಹಾಗೂ ರಾಗಿ ದೋಸೆಯನ್ನು ಕೂಡ ಮಾಡ್ಕೋಬಹುದು. ನಿಮಗೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ವೀಡಿಯೋಸ್ಗಳನ್ನು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮತ್ತು ಒಂದೊಳ್ಳೆ ರೆಸಿಪಿ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗುವ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.